ಮಾರುಭೂಮಿಯ ನಡುಬಿಸಿಲು. ಎಲ್ಲೆಡೆ ಬಂಗಾರದಂತೆ ಹೊಳೆಯುವ ಮರಳು ಸುಡುವಂತೆಯೇ ತಾಪಿಸುತ್ತದೆ. ಮರಳುಗಾಡಿನ ನಡುಮಧ್ಯದಲ್ಲಿ ಒಂದು ಏಕಾಂಗಿ ವ್ಯಕ್ತಿ ತನ್ನ ಕುದುರೆಯ ಮೇಲೆ ಸವಾರಿ ಮಾಡುತ್ತಿದ್ದಾನೆ. ಅವನ ಹೆಸರೇ ಭೈರವ. ಹರಿದು ಹೋದ ಬಟ್ಟೆ, ಬೆವರುಗಟ್ಟಿದ ದೇಹ, ಕಣ್ಣುಗಳು ಒಣಗಿದ ಹಸಿವಿನಿಂದ ತತ್ತರಿಸುತ್ತಿದ್ದಾನೆ. ದೇವರೇ, ನೀರಿನ ಹನಿ ಸಿಕ್ಕಿದರೂ ಸಾಕು. ಗಂಟೆಗಳಿಂದ ತುಟಿಗಳು ಒಣಗಿ ಬಿರುಕು ಬಿಟ್ಟಿವೆ. ಕುದುರೆ ಬಾಯಾರಿಕೆಯಿಂದ ಹೆಜ್ಜೆ ಹಾಕಲು ಶಕ್ತಿಯಿಲ್ಲ. ಮುಂದೆ ಏನಾದರೂ ಕಾಣಿಸಿಕೊಳ್ಳಲಿ, ಇಲ್ಲದಿದ್ದರೆ ನಾವಿಬ್ಬರೂ ಇಲ್ಲೇ ಸಾಯಬೇಕಾಗುತ್ತದೆ. ಕುದುರೆಯ ಕಾಲುಗಳು ಮರಳಿನಲ್ಲಿ ಮುಳುಗಿ ಮದ್ದುಗುಂಡೆಯಂತೆ ಎಳೆಯುತ್ತಿವೆ. ಕುತ್ತಿಗೆಯ ಮೇಲೆ ಬೆವರು ಹನಿ ಹರಿಯುತ್ತಾ ಬಾಯಿಂದ ನಾಳೆಯಿಲ್ಲದಂತೆ ಉಸಿರಾಟ. ಭೈರವ ತನ್ನ ಕೈಯಿಂದ ಕುದುರೆಯ ಕುತ್ತಿಗೆಯನ್ನು ಸವರುತ್ತಾನೆ. ಅಯ್ಯೋ ರಾಜೀವ, ನೀನು ನನ್ನ ಜೊತೆ ತಾಳ್ಮೆ ಹಿಡು. ನಾವಿಬ್ರೂ ಬದುಕಿ ತಲುಪೋಣ. ದೂರದ ಮರಳುಗುಡ್ಡಗಳ ನಡುವೆ ಏನೋ ಹಸಿರು ನೆರಳು.